ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಮಂದಿರದಲ್ಲಿ ರಾಜ್ಯ ಮಟ್ಟದ 24ನೇ ಕೇಬಲ್ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ವಿವಿಧ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೇಬಲ್ ಆಪರೇಟರ್ ಮುಖ್ಯಸ್ಥರು ಭಾಗವಹಿಸಿದರು. ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಹಾಗೂ ಇಂಟರ್ನೆಟ್ ಪ್ರೊವೈಡರ್ ಅಸೋಸಿಯೇಷನ್ನಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕೇಬಲ್ ಆಪರೇಟರ್ ಅಸೋಸಿಯೇಷನ್ನಿಂದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ತುಮಕೂರು ಜಿಲ್ಲಾಧ್ಯಕ್ಷ ಬಿಎನ್ ಮಂಜುನಾಥ್, ರಾಜ್ಯ ಕಾರ್ಯದರ್ಶಿ ರಾಮಪ್ರಸಾದ್ ಗೌಡ, ಯು ಡಿಜಿಟಲ್ನ ಮಂಜುನಾಥ್ ಜೊತೆಗೆ ಹ್ಯಾಥ್ವೇಯ ಪಿ ಮಂಜುನಾಥ್ ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಯಾವ ಸರ್ಕಾರದ ಸಪೋರ್ಟ್ ಕೇಬಲ್ನವರಿಗೆ ಇಲ್ಲ. ಕೇಬಲ್ ಟಿವಿ ನಮಗೆ ಗಾಡ್ ಗಿಫ್ಟ್. ಎಲ್ಲಾ ಜಿಲ್ಲೆಗಳಲ್ಲೂ ಸಂಘಟನೆ ವಿಸ್ತರಣೆ ಮಾಡಿ ಒಗ್ಗಟ್ಟು ಮಾಡೋಣ. ನಮ್ಮಲ್ಲಿ ಆರೋಗ್ಯಕರ ಸ್ಪರ್ಧೆ ಇರಲಿ. ಇದರ ನಡುವೆ ಸಂಘಟಿತವಾಗಿ ಮುಂದೆ ಸಾಗೋಣ ಅಂತ ಕಿವಿ ಮಾತು ಹೇಳಿದರು. ಸರ್, ಇದು 24ನೇ ವರ್ಷದ ಕೇಬಲ್ ಡೇ. ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಇಲ್ಲಿ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ 24 ವರ್ಷ ಅಂತಲೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಭಾರಿ ವಿಜೃಂಭಣೆಯಿಂದ ರೂರಲ್ ಭಾಗದಲ್ಲಿರುವಂಥ ಅತಿ ಹೆಚ್ಚಿನ ಎಲ್ಲ ಆಪರೇಟರ್ಗಳು ಭಾಗವಹಿಸ್ಕೊಂಡಿದ್ದಾರೆ. ನಮಗಿದು ಕೇಬಲ್ ಡೇ ಹಬ್ಬ ಸರ್. ಖಂಡಿತ ಟೆಕ್ನಾಲಜಿನ ಇಂಪ್ರೂವ್ ಮಾಡಿ ಇನ್ನು ಕಸ್ಟಮರ್ಗೆ ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿನ ಹೆಂಗೆ ಇಂಪ್ರೂವ್ ಮಾಡಬೇಕು, ನಾವು ಯಾವ ಥರ ಅಪ್ಡೇಟ್ ಆಗಬೇಕು ಅಂತ ತೀರ್ಮಾನಗಳಿಗೆ ತಗೊತಾ ಇದ್ದೀವಿ. ಸರ್ಕಾರ ಏಕ್ದಮ್ ಕಂಬಗಳಿಂದ ಕೇಬಲ್ ಎತ್ತರಿ ಅದರಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾವ್ರೆ. ಯಾಕಂದರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಕರೆಂಟ್ ಏನು ಹೊಡಿತಾ ಇಲ್ಲ, ಅದು ಬೇರೆ ಗ್ಲಾಸ್ ಅಷ್ಟೇ, ಫೈಬರ್ ಆಪ್ಟಿಕ್ಕು. ಅದು ಕಾರ್ಪೊರೇಟ್ ಕಂಪನಿಯವ್ರು ಎಳ್ದಿರೋದು, ಅದನ್ನೇ ನಮ್ಮ ತಲೆ ಮೇಲೆ